ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಪಾರ್ವತಿ ಶರ್ಮಾ. ಇವತ್ತಿನ ವ್ಲಾಗ್ ಏನಂತಂದರೆ ನಾನು ಹೊಸಪೇಟೆಯಲ್ಲಿರುವಂತಹ ನಮ್ಮ ಮನೆ ದೇವರು ನಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ನಾವು ಚೈಲ್ಡ್ಹುಡ್ಡಿಂದಲೂ ಬರ್ತಾನೆ ಇದ್ವಿ. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ, ನೀವು ಕೂಡ ವಾಚ್ ಮಾಡಿ. ನನ್ನ ಯಾರೆಲ್ಲ ಹೊಸದಾಗಿ ವಾಚ್ ಮಾಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬನ್ನಿ ನಮ್ಮೂರ ಜಾತ್ರೆ ಎಲ್ಲ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನೀವು ಕೂಡ ಈ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ. ನಾವು ಹೊಸಪೇಟೆಗೆ ರೀಚ್ ಆದಾಗ ಆಲ್ರೆಡಿ ಆಫ್ಟರ್ನೂನ್ ಆಗಿತ್ತು. ಸೊ ನಾವು ಹೋಟೆಲಲ್ಲಿ ಊಟ ಮಾಡ್ಕೊಂಬಿಟ್ಟು ಅಲ್ಲಿ ಫುಲ್ ಬಿಸಿಲಿರೋದ್ರಿಂದ ನಾನು ಮಜ್ಜಿಗೆ ತೊಗೊಂಡೆ. ನಮ್ಮಮ್ಮ ಬಿಸಿಲಿದ್ರೂ ಟೀ ಕುಡಿದ್ರು. ನೋಡಿ ಗಾಯ್ಸ್, ಇನ್ನು ಅಲ್ಲಿ ಇನ್ನು ದೇವ್ರದ್ದು ಗೋಪುರ ಕಾಣ್ತಿಲ್ಲ. ಇನ್ನೂ ಒಳಗೆ ನಡ್ಕೊಂಡು ಹೋಗ್ಬೇಕು. ದಪ್ಪ ದಪ್ಪ ರಾಕ್ಷಸರದು ಹೌದೇ. ನೋಡಿ ಗಾಯ್ಸ್, ಇದೆ ನಮ್ಮ ಮನೆ ದೇವರು ಜಾತ್ರೆ. ಇದು ನಾರ್ಮಲ್, ಇನ್ನು ನೆಕ್ಸ್ಟ್ ಮಂತ್ ಜಾತ್ರೆ ಇರೋದು. ಇದು ನಾರ್ಮಲ್ ಡೇಸಲ್ಲಿ ಈ ಥರ ಇರುತ್ತೆ. ಇದು ಎನಿ ಟೈಮ್ ಇವೆಲ್ಲ ಶಾಪಿಂಗ್ ಸೆಂಟರ್ ಓಪನ್ ಆಗಿರ್ತವೆ. ಇಲ್ಲಿ ನಾವು ಫಸ್ಟು ಚಿಕ್ಕ ವಯಸ್ಸಿಂದನೂ ನಾವು ಪ್ರತಿ ವರ್ಷವೂ ಬರ್ತಾನೆ ಇರ್ತೀವಿ. ಬಂದಿದ ತಕ್ಷಣ ನೋಡಿ ಗೈಸ್, ನಮ್ಮ ಮಗಳೇ ನಮ್ಮ ಸಿಸ್ಟರ್ ಶಾಪಿಂಗ್ ಮಾಡ್ತಿದ್ದಾಳೆ. ಬಂದಿದ್ದು ತಡ ಇಲ್ಲದೆ ಇದನ್ನು ತಗೊತಿದ್ದೀವಿ, ಇದು ಒಂದು ತಗೊತಿದ್ದೀವಿ. ನೆಕ್ಸ್ಟ್ ಬೇಡ, ಏನೇನು ತಗೊಂಡ್ವಿ ಅಂತ ಆಮೇಲೆ ಹೇಳ್ತೀನಿ. ನಾನು ಇನ್ನೂ ಆಮೇಲೆ ಬಂದು ಫ್ರೆಶ್ ಅಪ್ ಆದಮೇಲೆ ಎಲ್ಲ ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್ ಹೇಗಿದೆ ಗಾಗಲ್. ವಾವ್, ಸೂಪರ್ ಲುಕಿಂಗ್. 100 ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಚಿಕ್ಕವರಿದ್ದಾಗಿಂದನೇ ಇಲ್ಲಿವರೆಗೂ ನಾವು ಪ್ರತಿ ವರ್ಷ ಜಾತ್ರೆಗೆ ಬರ್ತಾನೆ ಇರ್ತೀವಿ. ನೆಕ್ಸ್ಟ್ ಮಂತ್ ಇರೋದು ಜಾತ್ರೆ. ನಾರ್ಮಲ್ ಡೇಸ್ ಬಂದಾಗೆ ಜಾತ್ರೆ ಈ ಥರ ಇರುತ್ತೀನಿ. ಜಾತ್ರೆ ಟೈಮಲ್ಲಿ ಹೆಂಗೆ ಫುಲ್ಲು ರಶ್ ಅಂದರೆ ರಶ್, ಕಾಲು ಇಡೋಕ್ಕೆ ಜಾಗ ಇರೋಲ್ಲ. ಎಲ್ಲ ಸುಮ್ಮನೆ ಕಾಲು ತುಳ್ಕೊಂತಾನೆ ಅಡ್ಡಾಡ್ತಿರ್ತಾರೆ. ಹಂಗಿರುತ್ತೆ ನಮ್ಮ ಹೊಸಪೇಟೆ ಹುಲಿಗೆಮ್ಮ ಜಾತ್ರೆ. ನಮಗೆ ಯಾವಾಗಲೇ ಆಗಲಿ ಹುಲಿಗೆಮ್ಮನ ಜಾತ್ರೆಗೆ ಬಂದಾಗೆಲ್ಲ ನಮಗೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತೀವಿ ಕೂಡ ಜಾತ್ರೆಗೆ ಬಂದಾಗ. ಇದು ಒಂಥರ ನಮ್ಮ ಲೈಫಲ್ಲಿ ಸ್ವೀಟ್ ಮೆಮೊರಿ. ಇದರಲ್ಲಿ ಈ ನಮ್ಮ ಹೊಸಪೇಟೆ ಹುಲಿಗೆಮ್ಮ ಜಾತ್ರೆ ಅನ್ನೋದು ನಮಗೆ ಒಂಥರ ಏನು ಎಮೋಷ್ನಲ್ ಫೀಲಿಂಗ್. ಇದು ಅಂದರೆ ಚೈಲ್ಡ್ಹುಡ್ಡಲ್ಲಿ ಮಾಡಿರೋ ಮೆಮೊರೀಸ್ ಎಲ್ಲ ತುಂಬಾ ಇದ್ದಾವೆ. ನಮ್ಮಮ್ಮ ಶಾಪಿಂಗ್ ಇನ್ನೂ ಇವಾಗ ಬಂದಿರೋದು, ಇನ್ನೂ ಹೋಗಿ ರೂಮ್ ಕೂಡ ತಗೊಂಡಿಲ್ಲ. ಆಲ್ರೆಡಿ ನಮ್ಮಮ್ಮ ಶಾಪಿಂಗಿಂದೆಲ್ಲ ಅಲ್ಲೇ ನಿಂತ. ನೋಡಿ ಗಾಯ್ಸ್, ನಾರ್ಮಲ್ ಡೇಸಲ್ಲೇ ಹೇಗಿರುತ್ತೆ ನಮ್ಮ ಹೊಸಪೇಟೆ ಹುಲಿಗೆಮ್ಮ. ಗೋಪುರ ಕಾಣ್ತಿದೆ ಅಲ್ಲ, ಅದೇ ನಮ್ಮ ಹುಲಿಗೆಮ್ಮ ದೇವಸ್ಥಾನ. ಅದು ಫಸ್ಟಿಂಗ್ ಕ್ಲೋಸ್ ಮಾಡ. ಸೇಮ್ ಮುಚ್ಚಿ, ಸೇಮ್ ಮುಚ್ಚಿ. ನೋಡಿ ಗಾಯ್ಸ್, ನಾನು ಇಷ್ಟಪಟ್ಟಿದ್ದ ಗಾಗಲ್ಲು 200 ಅಂತ ಹೇಳಿದರು. ಆಮೇಲೆ ಕಮ್ಮಿ ಮಾಡಿದರೆ ಕಮ್ಮಿ ಮಾಡಲ್ಲ ಅಂತ ಹೇಳಿದ್ರು. ಆಮೇಲೆ ನಮ್ಮಮ್ಮ ನಮ್ಮ ಅಕ್ಕ ವಾದಿ ಮಾಡಿ ಇಷ್ಟಪಟ್ಟಿದ್ದ ಗಾಗಲ್ ತಂದಿದ್ದಾರೆ. ಹ್ಯಾಪಿ, ನನಗಂತೂ ಹ್ಯಾಪಿ. ಚಂದಗಳಂದ್ರೆ ಆರಲ್ ಮಾಡಿ ಮಾಡಿ ಮುಂಚೆ ಈಗಿರಲಿಲ್ಲ. ಇವಾಗ ಸಂಜೆ 7 ಗಂಟೆ ಮೇಲೆ ದೇವ್ರ ದರ್ಶನ ಸಿಗಲ್ಲ. ಸೊ ಹಾಗಾಗಿ ಬೇಗ ದರ್ಶನ ಮಾಡ್ಕೊಂಬಂದು ಆಮೇಲೆ ವಿಡಿಯೋ ಮಾಡ್ತೀವಿ. ನೋಡಿ ಗೈಸ್, ಹೊರಗಡೆಯಿಂದ ನಮ್ಮ ಹುಲಿಗೆಮ್ಮ ದೇವಸ್ಥಾನದ ಗೋಪುರ.
ದೇವಸ್ಥಾನದ ವತಿಯಿಂದನೇ ಸ್ಲಿಪ್ಪರ್ ಕೂಡ ಕಳ್ತನ ಆಗ್ತವೆ ಗಾಯ್ಸ್. ಅದಕ್ಕೆ ಇವಾಗ ಒಂದು ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಸ್ಲಿಪ್ಪರ್ ಬಿಡೋರು ಒಂದು ಪೇರ್ ಸ್ಲಿಪ್ಪರ್ಸ್ಗೆ ದುಡ್ಡು ಕೊಟ್ಟು 2 ರೂಪೀಸ್ ಕೊಟ್ಟು ಆರಾಮು ನಮಗೆ ಯಾವಾಗ ಬೇಕೋ ಅವಾಗ ಸ್ಲಿಪ್ಪರ್ ಯಾವಾಗ ಬೇಕೋ ಅವಾಗ ಬಿಟ್ಟು ಇಸ್ಕೋಬೋದು. ಬನ್ನಿ ಗಾಯ್ಸ್, ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಜಾತ್ರೆ ಟೈಮಲ್ಲಿ ಫುಲ್ಲು ರಶ್ ಇರುತ್ತೆ. ಇವಾಗ ಆರಾಮಾಗಿ ಪೀಸಾಗಿ ಹೋಗ್ತಾ ಇದ್ದೀವಿ ಕ್ಯೂವಲ್ಲಿ. ಇರೋದಿಲ್ಲಿ ಅದೇ ಯಾಕೆ ಈಗ ಒಬ್ಬರು ಮುಖ ನಿಂತ್ರೆ ಎಲ್ಲರೂ ಮುಖ ಕುತ್ಕೊಂಡು ನಿಂತ್ಕೊಂತಾರಮ್ಮ. ಇಲ್ಲಿ ಜನಗಳು ನಮ್ಮ ಮುಂದೆಗಡೆ ಬರೋದು. ಇವಾಗ ಇಷ್ಟೇ ಫ್ರೀ ಆಗಿ ಕ್ಯೂವಲ್ಲಿ ನಿಂತಿರೋದು. ಜಾತ್ರೆ ಟೈಮಲ್ಲಿ ಇಲ್ಲೇ ಕೆಂಡ ತೊಳಿತಾರೆ. ವಾವ್, ಸಂಜೆ ಟೈಮಲ್ಲಿ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಒಂದು ಹನ್ನೊಂದು ಸಂಜೆ ಮೇಲೆ ಬಿಡಬೇಕು. ಒಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಒಳ್ಳೆಣ್ಣೆ ಒಂದು ಹನ್ನೊಂದು ದಿವಸ ದೀಪ ಹಚ್ಚಿದ. ಆಮೇಲೆ ನಾನು 6 ದಿವಸ ಅಪ್ಲಿಕೇಶನ್ ಗಲ್ ನಿಂತೀನಿ ಮುಡುಕು ಕಟ್ಟಿ ಗಲ್ ನಿಂತೀನಿ 11 ದಿವಸ 10 ದಿವಸ ಒಂದು ಕೈ ಲಾಸ್ಟ್. ಇವಾಗ ಲಾಡ್ಜ್ ಬುಕ್ ಮಾಡಕ್ಕೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಲಾಡ್ಜ್ ಮುಂದೆನೇ ಎಷ್ಟು ಚೆನ್ನಾಗಿ ಟ್ರೈನ್ ಪಾಸ್ ಆಗುತ್ತೆ. ಎಸ್ ಗೈಸ್, ಫೈನಲಿ ರೂಮ್ ತೊಗೊಂಡ್ವಿ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ದೇವ್ರ ಹತ್ರ ಹೋಗಿ ಹೊರಗಡೆ ಚೆನ್ನಾಗಿರುತ್ತೆ, ಅಲ್ಲಿ ಜನರು ನೋಡ್ಕೊಂಡು ಆರಾಮಾಗಿ ಕೂರ್ಬೋದು. ಅಲ್ಲಿ ಹೋಗ್ತೀವಿ, ಫಸ್ಟ್ ಫ್ರೆಶ್ ಅಪ್ ಆಗಿ ಹೋಗ್ತೀವಿ. ನೋಡಿ, ವಾಚ್ ಮಾಡಿದ್ದೀವಿ. ಫಸ್ಟ್ ಇವಾಗ ಬರುವಾಗ ನಮ್ಮಮ್ಮ ಅವರೆಲ್ಲ ಏನೋ ಚಿಕ್ಕದಾಗಿ ಶಾಪಿಂಗ್ ಮಾಡಿದ್ರಲ್ಲ, ಏನೇನು ತಗೊಂಡ್ರೆ ತೋರಿಸ್ತೀವಿ ನೋಡಿ ನಿಮಗೆ. ಎಲ್ಲ ಇಲ್ಲಿದ್ದು ನೋಡಿ. ಟ್ರೆಡಿಷ್ನಲ್ ವೇರಿಗೆ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಯಾವುದು ರಾಧೆ ಕೃಷ್ಣ ಇದ್ದಾರೆ. ದೆನ್ ಇದು ಕೂಡ ಟ್ರೆಡಿಷ್ನಲ್ ವೇರ್ಗೆ ಸ್ಟಾರ್ಟಿಂಗೇ ತಗೊಂಡಿದ್ದಾರೆ. ಇವಾಗ ಮತ್ತೆ ನೈಟ್ ಅಂತ ಹೋಗ್ಬಿಟ್ಟು ಇನ್ನೇನೇನು ತಗೊಳ್ತಾರೆ ನೀವೇ ನೋಡಿ ತೋರಿಸ್ತೀವಿ. ಮತ್ತೆ ನೆಕ್ಸ್ಟ್ ಈಗ ಆಗಲ್ಲ ಒಂದು ತೋರಿಸಿ ಹೇಳಿದ್ನಲ್ಲ, ವಿಡಿಯೋದಾಗಿ ಇಷ್ಟಪಟ್ಟಿದ್ದು ನಾವು ಮತ್ತೆ ತಗೊಂಡು ರೇಟ್ ಹೇಳಿದ್ದಕ್ಕೆ ವಾಪಸ್ ಬಂದಿದ್ದೆ. ಮತ್ತೆ ನಮ್ಮ ಸಿಸ್ಟರ್ ತಗೊಂಡಿದ್ದಾರೆ. ಸೊ ಇಷ್ಟು ತಗೊಂಡಿದ್ದೀವಿ. ನೆಕ್ಸ್ಟ್ ಇನ್ನೇನೋ ತೊಗೊಳ್ತೀವಿ, ತೋರಿಸ್ತೀವಿ. ನೆಕ್ಸ್ಟ್ ಅಲ್ಲಿ ಇವಾಗ ದೇವರು ಪಲ್ಲಕ್ಕಿ ನಡೀತದೆ. ಪಲ್ಲಕ್ಕಿ ನೋಡ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಅಲ್ಲೇ ದೇವ್ರ ಮುಂದೆ
ಗೈಸ್ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ದೇವಸ್ಥಾನದ ಮುಂದೆ ಹೊಂಟಿದ್ದೀವಿ. ದೇವಸ್ಥಾನಕ್ಕೆ ಅಷ್ಟು ದೂರದಿಂದನೇ ಬಂದಿರ್ತೀವಿ. ಸೊ ದೇವ್ರ ಮುಂದೆನೇ ಜಾಗರಣೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಬರೀ ಇದು ಲಾಡ್ಜಲ್ಲಿ ಲಗೇಜ್ಗಳು ಇಟ್ಟು ಇವಾಗ ದೇವ್ರ ಮುಂದೆನೇ ಹೋಗ್ತಿದ್ದೀವಿ ನಾವು. ಬನ್ನಿ. ಮತ್ತು ಜಾತ್ರೆ ಶಾಪಿಂಗ್ ಎಲ್ಲ ಇವಾಗ ನಾನು ತೋರಿಸ್ತೀನಿ ನೋಡಿ ಏನೇನೆಲ್ಲ ಮಾಡ್ತೀವಿ ಅಂತ. ವಾಚ್ ಮಾಡಿ ನೀವೇ. ಓಕೆ, ನನ್ನ ವಿಡಿಯೋ ಯಾರೆಲ್ಲ ಹೊಸದಾಗಿ ವಾಚ್ ಮಾಡ್ತಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರ ಜಾತ್ರೆನೇ ಇರೋ ಜಾತ್ರೆನ ಗೊತ್ತಾಗ್ತಿಲ್ಲ. ಹಾಂ ನೋಡಿ ಗಾಯ್ಸ್, ಇದು ನಾರ್ಮಲ್ ಡೇಸ್ ಇದ್ದಾವೆ, ಆಲ್ರೆಡಿ ಜಾತ್ರೆ ಆಗಿಬಿಟ್ಟಿದೆ. ನೋಡಿ ಗಾಯ್ಸ್ ಹೇಗಿದೆ ಇವೆಲ್ಲ ರೂಮ್ಗಳಿವೆಲ್ಲ. ರೂಮ್ ಹೊರಗಡೆ ಸ್ಟೇ ಆಗೋರೆಲ್ಲ ಹೊರಗಡೆ ಸ್ಟೇ ಆಗ್ತಾರೆ, ರೂಮಲ್ಲಿ ಸ್ಟೇ ಆಗೋರೆಲ್ಲ ರೂಮಲ್ಲಿ ಸ್ಟೇ. ಇವೆಲ್ಲ ರೂಮ್ಗಳು. ರೂಮ್ ತಗೊಳ್ಳೋಕೆ ಇಷ್ಟ ಇಲ್ಲ ಅಂದವರು ಈ ಥರ ಹೊರಗಡೆನೆ ಆರಾಮ್ ತಟ್ಪಾಲ್ ಹಾಕ್ಕೊಂಡು ಜಾತ್ರೆನ ಎಂಜಾಯ್ ಮಾಡ್ತಾರೆ. ಇದು ಬಂದ್ಬಿಟ್ಟು ದೇವರ ದರ್ಶನ ಮಾಡೋಕ್ಕೆ ಬಂದಿರೋ ನಿವಾಸಿಗರ ತಂಗುದಾಣ ಇದು. ಗೈಸ್, ನಮ್ಮ ಸಿಸ್ಟರ್ ನನಗೆ ಕ್ರೌನ್ ಕೊಡಿಸ್ತಾಳಂತೆ, ಬನ್ನಿ ತಗೊಳ್ಳೋಣ. ತಗೊಂಡು ಜಾತ್ರೆ ಅಂದಮೇಲೆ ಜಾತ್ರೆ ಥರ ಇರಲೇಬೇಕು. ಸೊ ಕ್ರೌನ್ ತಗೊಂಡು ಹಾಕೋತೀನಿ. ಇವ್ರ ಹತ್ರ ತಗೊಳ್ಳೋಣ. ಇವ್ರ ಬ್ರೋ ಸ್ವಲ್ಪ ಡಾರ್ಕ್ ಇರೋದು ಕೊಡಿ. ಇದು ಚೆನ್ನಾಗಿರುತ್ತೆ ನೋಡಿ. ಇದು ಉಲ್ಟಾ ಐತಲ್ಲ? ಇಲ್ಲ, ಇದು ಕರೆಕ್ಟ್ ಆಯ್ತದು. ಯಾಕೆ ತಲೆ ಹೇಗೆ ಕಾಣು ಕಳಿಸಿಲ್ಲ. ಎಸ್ ಗೈಸ್, ಇವಾಗ ನೈಟ್ ಊಟ ಮಾಡ್ಕೊಂಡು ಬರೋಕ್ಕೆ ಹೊಂಟಿದ್ದೀವಿ. ನಾನ್ ವೆಜ್ ಊಟ ಮಾಡ್ಕೊಂಡು ಬರೋಕ್ಕೆ ಹೊಂಟಿದ್ದೀವಿ. ಯಾಕಂದರೆ ನಾವು ಆ್ಯಕ್ಚುಲಿ ರಿಯಲ್ ದರ್ಶನ ಮಾಡೋದು ಮಾರ್ನಿಂಗಲ್ಲ. ಸೊ ಹಾಗಾಗಿ ಇವಾಗ ನಾನ್ ವೆಜ್ ಮಾಡಿದರೆ ಏನೂ ತೊಂದರೆ ಇಲ್ಲ. ನಾನ್ ವೆಜ್ ಊಟ ಮಾಡ್ಕೊಂಡ್ಬಂದು ಮತ್ತೆ ಜಾತ್ರೆ ಎಂಜಾಯ್ ಮಾಡಿ ಮಲ್ಗೋದು, ಬೆಳಗ್ಗೆ ದರ್ಶನ ಮಾಡೋದು. ಬನ್ನಿ ಹೇಗೆಲ್ಲ ಇರುತ್ತೆ ಚೆನ್ನಾಗಿ. ನೈಟ್ ಹೊತ್ತು ಜಾತ್ರೆ ಹೇಗೆಲ್ಲ ಇರುತ್ತೆ ನಿಮಗೂ ತೋರಿಸ್ತೀನಿ ಬನ್ನಿ. ಜಾತ್ರೆ ಅಂದ್ರೆ ಫುಲ್ ಜಿಗಿ 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 ಜಾತ್ರೆ. ಏನು ಹೇಳಿ, ಜಿಗಿ ಜಿಗಿ ಜಾತ್ರೆ. ಜಾತ್ರೆಗೆ ಹೇಗೆಲ್ಲ ಬರ್ತಾರೆ ಭಕ್ತಾದಿಗಳು. ಫುಲ್ ಉದ್ದಕ್ಕೆ, ಫುಲ್ ಎಂಡ್, ಸ್ಟಾರ್ಟಿಂದ ಎಂಡ್ವರೆಗೂ ಫುಲ್ ಜಾತ್ರೆನೇ ಇದು. ಜಿಗಿ ಜಿಗಿ ಜಾತ್ರೆ. ಇವಾಗ ಫೈನಲಿ ನಾವು ಖಾನಾವಳಿಗೆ ರೀಚ್ ಆದ್ವಿ. ಇದು ಬಂದುಬಿಟ್ಟು ಹೊಸಪೇಟೆಯಲ್ಲಿ ದಿ ಫೇಮಸ್ ನಾನ್ ವೆಜ್ ಖಾನಾವಳಿ ಹೋಟೆಲ್ ಅಂದರೆ ಇದೆ. ತೋರಿಸ್ತೀನಿ ನೋಡಿ. ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ಬಟ್ ತುಂಬ ವರ್ಷದಿಂದ ಇದನ್ನು ನಡೆಸ್ತಿದ್ದಾರೆ. ಇವಾಗ ಫಿಶ್ ಫ್ರೈ ರೆಡಿ ಆಗಿದೆ. ಫಿಶ್ ಫ್ರೈನ ಬ್ಯಾಟಿಂಗ್ ಮಾಡೋದು. ಇವಾಗ ಊಟ ಮುಗಿಸ್ಕೊಂಡ್ಬಿಟ್ಟು ಮಲ್ಗೋಕ್ಕೆ ಹೊಂಟಿದ್ದೀವಿ. ಮೈ ಗಾಡ್, ನೈಟೆಲ್ಲ ಎಷ್ಟೊಂದು ಭಕ್ತಾದಿಗಳು ಮಲಗಿದ್ದಾರೆ ನೋಡಿ. ಗೈಸ್ ತೋರಿಸ್ತೀನಿ ಎಷ್ಟೆಲ್ಲ ಜನ ಮಲಗಿದ್ದಾರೆ ಅಂತ. ನೋಡಿ ಗೈಸ್ ಎಷ್ಟೆಲ್ಲ ಭಕ್ತಾದಿಗಳು ಮಲಗಿದ್ದಾರೆ. ಈ ಕಡೆ ಸೈಡ್ ಒಂದಷ್ಟು ಜನ, ಈ ಕಡೆ ಒಂದಿಷ್ಟು ಜನ. ದೇವಸ್ಥಾನ, ಅಮ್ಮನ ದೇವಸ್ಥಾನದ ಮುಂದೆ ಇಷ್ಟೊಂದು ಜನ ಮಕ್ಕಳು ಭಕ್ತಾದಿಗಳು. ಜಾತ್ರೆ ಟೈಮಲ್ಲಿ, ನಮ್ಮದು ರಿಯಲ್ ಜಾತ್ರೆ ಟೈಮಲ್ಲಿ ಅಂತೂ ಇನ್ನೂ ತುಂಬ ಜನ ಇಲ್ಲಿ. ಇದು ನಾರ್ಮಲ್ ಡ್ರೆಸ್ಸೆಲ್ಲ ಇಷ್ಟು, ಅಲ್ಲಿಷ್ಟು, ಇಲ್ಲಿಷ್ಟು, ಇಲ್ಲಿಷ್ಟು. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತು ನಾಳೆ
ನೆಕ್ಸ್ಟ್ ಡೇ ನದಿಯಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಶಾಂತವಾಗಿ ಮಾಡಿ ಊರಿಗೆ ಹೋಗೋದು. ನಾಳೆದೊಂದಿಷ್ಟು ಕ್ಲಿಪ್ಪಿಂಗ್ಸ್ ಸಿಗುತ್ತೆ ನೋಡಿ, ನೀವು ವಾಚ್ ಮಾಡಿ. ಇವಾಗ ಮಲ್ಗೋಣ, ಸಾಕು, ತುಂಬ ಅಡ್ಡಾಡ್ಬಿಟ್ವಿ ಇವತ್ತು, ಮಲ್ಗೋ ಸಮಯ. ಅವರು ಮತ್ತೆ ನೋಡಿ ಬೈದಿದ್ದರು ಬರೋ ಟೈಮಲ್ಲಿ ಇಲ್ಲೇ ಮಕ್ಕಂತಾರೇನೋ ಅಂತ ನಾನು ಬಂದ್ಮೇಲೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಮಾಯ ಆಗ್ಬಿಟ್ಟಿದ್ದಾರೆ ಅವರು. ನಾನು ಬೇಕಾದ್ರೆ ಬರ್ತಿದ್ದೆ ಮಾಡ್ಕೊಳ್ಳೋದು. ನೋಡಿ ಗಾಯ್ಸ್ ಎಷ್ಟು ಪೀಸ್ ಆಗಿದೆ. ಮಿಡ್ ನೈಟು ಏನು ಕಾಣಿಸಲ್ಲ. ಎಸ್ ಗಾಯ್ಸ್ ಇವಾಗ ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟ್ ನದಿಗೆ ಹೋಗೋದು. ನದಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಮ್ಮ ಊರ ಕಡೆ ಹೋಗೋದು. ನೋಡಿ ವಾಚ್ ಮಾಡಿ. ಈ ಲಾಡ್ಜ್ ಆಪೋಸಿಟ್ ಆರಾಮ್ ರೈಲ್ವೆ ಟ್ರ್ಯಾಕ್ ಕಾಣುತ್ತೆ. ಇಲ್ಲಿ ಟ್ರೈನ್ ಎಲ್ಲ ಓಡಾಡೋದು ತೋರಿಸಿದ್ನಲ್ಲ ನಿಮಗೆ ನೆನ್ನೆ ನೈಟ್. ರೆಡಿಯಾಗಿದೆ ಮತ್ತೆ ನೆನ್ನೆ ಇಲ್ಲ ಈ ರೋಡ್ ಎಷ್ಟು ರಶ್ ಇತ್ತು, ಎಷ್ಟು ಜನ ಮಲಗಿದ್ರು, ಎಷ್ಟು ಜನ ಓಡಾಡ್ತಿದ್ರು. ಇವಾಗ ಯಾರ್ಯಾರು ಇಲ್ಲ. ಈ ದೇವಸ್ಥಾನದ ಹಿಂದ್ಗಡೆ ನಡ್ಕೊಂಡು ಹೋದ್ರೆ ಹೊಳೆ ಬರುತ್ತೆ, ನದಿ. ಇಲ್ಲಿ ನಮ್ಮ ದಾವಣಗೆರೆ ಈ ಕಡೆ ಸೈಡಿಂದ ಹೋಗ್ಬೇಕು ನದಿಗೆ. ಈ ಕಡೆ ದೇವ್ರ ಸೈಡಿಂದ ಮುಂಚೆ ಹಿಂಗೆಲ್ಲ ಹೋಗ್ಬೋದಿತ್ತು ದೇವ್ರ ಹಿಂದ್ಗಡೆ ಹಸಿ. ಇವಾಗ ಹಂಗೆಲ್ಲ ಇಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ತಂದಿದ್ದಾರೆ ನಮ್ಮ ಹೊಸಪೇಟೆಯಲ್ಲಿ ಕೂಡ. ಹುಲಿಗಿಯಲ್ಲಿ ಈ ಕಡೆ ಸೈಡಿಂದ ಹೋಗ್ಬೇಕು ನದಿಗೆ. ಇಲ್ಲೆಲ್ಲ ತೆಂಗಿನಕಾಯಿ ಹೊಡೆಯೋ ಪ್ಲೇಸ್ ದೇವ್ರ ಹಿಂದ್ಗಡೆ. ಹೇಗಿತ್ತಮ್ಮ ದೇವ್ರ ಜಾತ್ರೆ? ಚೆನ್ನಾಗಿತ್ತು. ಹ್ಯಾಪಿ ಮತ್ತು ಇನ್ನೇನು ಮಾಡಬೇಕು? ಇನ್ನೇನೇನು ಬಾಕಿ ಇದೆ? ಏನು ಬಾಕಿ ಇದೆ ಅಂದರೆ ದೇವ್ರು ಮುಗಿಬೇಕು, ಸ್ನಾನ ಮಾಡ್ಕೊಂಡು ದೇವ್ರು ಮುಗಿದು ಕಾಯಿ ಹೊಡ್ಸ್ಕೊಂಡು ಕುಂಕುಮ ಬಂದಿರ್ ತೊಗೊಂಡು ಹೋಗೋದು ಅಷ್ಟೇ. ಓಕೆ ಗೈಸ್, ಕೇಳಿದ್ರಲ್ಲ, ಇಷ್ಟು ಮುಗಿಸ್ಕೊಂಡು ಮತ್ತೆ ನಮ್ಮೂರ ಕಡೆ ಹೋಗೋದು ಅಷ್ಟೇ. ಇನ್ನೊಂದು ಏನಪ್ಪ ಅಂತಂದರೆ, ನಿನ್ನೆ ಊರಿಂದ ಬಂದಾಗ ಇಲ್ಲಿ ಹೊಸಪೇಟೆಗೆ ಇಳಿದಾಗ ಇಲ್ಲಿ ಹುಲ್ಗಿ ಹತ್ರನೇ ದೋಸೆ ತಗೊಂಡಿದ್ವಿ, ಸೆಟ್ ದೋಸೆ. ಎಷ್ಟು ಸೆಟ್ ದೋಸೆ ಮಸಾಲೆ ದೋಸೆ ತಗೊಂಡ್ರು ಆ ದೋಸೆ ಏನಂದ್ರೂ ಟೇಸ್ಟೇ ಇಲ್ಲ. ಅದು ಒಂಥರ ನೋಡೋಕ್ಕೆ ಚೆನ್ನಾಗಿ ಸೇಮ್ ಲುಕ್ಕೇ ಇರುತ್ತೆ, ಬಟ್ ಏನೇನು ಟೇಸ್ಟ್ ಇಲ್ಲ. ಅವಾಗ ಗೊತ್ತಾಯಿತು. ಅದಕ್ಕೆ ಎಲ್ಲರೂ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಫೇಮಸ್ ಅಂತ ಹೇಳೋದು. ಮುಂಚಿನ ಟೆಂಪಲ್ ಮುಂದೆ ತುಂಬ ಗಲೀಜಿರ್ತಿತ್ತು. ಇವಾಗ ಸ್ವಲ್ಪ ಎಲ್ಲ ಸ್ಟ್ರಿಕ್ಟ್ ರೂಲ್ಸ್ ಮಾಡಿರೋದ್ರಿಂದ ಇವಾಗ ಅಲ್ಲಿ ದೇವ್ರ ಮುಂದೆ ಗಲೀಜೆಲ್ಲ ಕಮ್ಮಿ ಆಗಿದೆ. ಆದರೆ ಇಲ್ಲಿ ಹೊಳೆ ಸೈಡ್ ಇನ್ನೂ ಹಂಗೆ ಇದೆ. ಇಲ್ಲಿ ಇನ್ನೂ ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ ಏನು ಮಾಡಿದರೆ ಇಲ್ಲಿ ಜನಗಳು ಯಾರೂ ಪಾಲಿಸಲ್ಲ. ಯಾಕಂದರೆ ಇದು ಹೊಳೆ ಸೈಡು ನಮಸ್ಕಾರ ಎಲ್ಲ ಹಾಕೋರಿರ್ತಾರೆ, ಅವು ಇವು ಸಾಮಾನೆಲ್ಲ ಮಾಡ್ತಿರ್ತಾರೆ. ಸೊ ಹಾಗಾಗಿ ಹೊಳೆ ಸೈಡ್ ಯಾವತ್ತೂ ಇದು ಮತ್ತೆ ಕ್ಲೀನ್ ಆಗಲ್ಲ. ಇದು ಯಾವಾಗಲೂ ಹಿಂಗೆ ಇದೆ ನೋಡಿ ಗೈಸ್. ಇದು ದೇವಸ್ಥಾನ ಹಿಂದ್ಗಡೆ ಸೈಡ್ ಬಂದಿರೋದು ನಾವು. ಇಲ್ಲಿಂದ ಹಿಂಗೆ ಹೋದರೆ ಹೊಳೆ ಬರುತ್ತೆ. ಇದೆಲ್ಲ ಹೂವು ಹೇಳ್ತಾರೆ, ಶಾಸ್ತ್ರ ಹೇಳ್ತಾರೆ. ಇವತ್ತು ಯಾಕೋ ಕುಂತಿಲ್ಲ ಅಷ್ಟೇ, ಮಧ್ಯಾಹ್ನದ ಮೇಲೆ ಕೂರ್ತಾರೆ. ಜಾತ್ರೆ ಟೈಮಲ್ಲಂತೂ ಇಲ್ಲಿ ಈ ಸೈಡ್ ಎಲ್ಲ ಫುಲ್ಲು ತುಂಬಿಟ್ಟಿರುತ್ತೆ, ಜಾಗನೇ ಇರಲ್ಲ. ಗಾಡೀಲಿ ದೋಸೆ ಮಾಡ್ತಿದ್ದಾರೆ. ನೀರಲ್ಲಿ ಆಟ ಆಡಬೇಕು ಅಂತ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ನೀರು ಜಾಸ್ತಿನೇ ಇರಬಾರ್ದು, ನನಗೆ ಫುಲ್ಲು ಕಮ್ಮಿನೇ ಇರಬಾರ್ದು, ಮೀಡಿಯಮಲ್ಲಿದ್ದರೆ ಆರಾಮಾಗಿ ನೀರಲ್ಲಿ ಆಟ ಆಡಿ ಎಂಜಾಯ್ ಮಾಡಿಬಿಟ್ಟು ಎದ್ದೇಳೋದು, ಎಂಜಾಯ್ ಮಾಡೋದು. ನೀರೇನಾದರೂ ಮೀಡಿಯಮಲ್ಲಿದ್ದರೆ ಫುಲ್ ಎಂಜಾಯ್ ಮಾಡಿಬಿಡೋದೇ ಇರುತ್ತೆ. ಎಸ್ ಗೈಸ್, ಇಲ್ಲಿ ಬಂದುಬಿಟ್ಟು ಏನು ಶಾಂಪು ಸೋಪು ಎಲ್ಲ ಇಲ್ಲಿ ಡಬಲ್ ರೇಟಾಗಿ ಮಾರ್ತಾರೆ. ಯಾಕಂದರೆ ಇಲ್ಲಿ ಜಾತ್ರೆ ಬಂದರೆ ಈ ಕಡೆ ಬೇರೆ ಆಪ್ಷನ್ನೇ ಇಲ್ವಲ್ಲ, ಬೇರೆ ಕಡೆ ತಗೊಳ್ಳೋದಕ್ಕೆ
ಸೊ ಇಲ್ಲಿ ಡಬಲ್ ರೇಟ್ ಕೊಟ್ಟೆ ತಗೋಬೇಕಿಲ್ಲ ಇವರಿಗೆ. ಜಾತ್ರೆ ಟೈಮಲ್ಲಿ ಇವೆಲ್ಲ ಫುಲ್ಲು ತುಂಬಿಟ್ಟಿರ್ತವೆ. ಇವೇನಿಲ್ಲ, ಇವೆಲ್ಲ ಫುಲ್ಲು ಲೈನ್ ಪೂರ ಬರೀ ಪ್ಲಾಸ್ಟಿಕ್ ಚೊಂಬು, ಸೋಪು, ಶಾಂಪೂ, ಅವೇ ವಾಟ್ರ್ ಬಾಟಲು ಅಂತವೆ. ಆದರೆ ಇಲ್ಲ ಅಲ್ಲಿ ಅಷ್ಟೇ ತೆಗ್ದಿರೋದಿಲ್ಲ, ಅಷ್ಟೊಂದು ತೆಗ್ದಿಲ್ಲ. ಹೇಗಿದೆ ಗೈಸ್ ನಮ್ಮೂರ ಜಾತ್ರೆ? ನಮ್ಮೂರ ಜಾತ್ರೆ ಅಲ್ಲ, ನಮ್ಮ ಜಾತ್ರೆ ಹೇಗಿದೆ? ಮುಂಚೆ ಈ ರೋಡೆಲ್ಲ ಫುಲ್ ಮಣ್ಣಿಂದಾಗಿತ್ತು. ಭಾರಿ ಈ ಥರ ಈ ರೋಡೆಲ್ಲ ನಡ್ಕೊಂಡು ಹೋಗೋಕ್ಕೆ ತುಂಬ ಇರಿಟೇಷನ್ ಆಗೋದು. ಇವಾಗ ನಮ್ಮ ಹೊಸಪೇಟೆ ಹುಲ್ಗಿ ದೇವಸ್ಥಾನನ ಫುಲ್ಲು ಚೇಂಜ್ ಮಾಡಿದ್ದಾರೆ, ಹೈಫೈ ಚೇಂಜ್ ಮಾಡಿದ್ದಾರೆ. ಅಂದರೆ ಇದು ನದಿ ಸೈಡ್ ಇನ್ನೊಂಚೂರೇ ಇಂಪ್ರೂವ್ ಆಗಬೇಕಿದ್ದು. ಅದು ಬಿಟ್ಟರೆ ಟೆಂಪಲ್ ಮುಂದೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಗಲೀಜು ಇವಾಗ ಅಷ್ಟೇನಿಲ್ಲ. ಮುಂಚೆ ಮಾತ್ರ ಖಾಲಿ ಗಲೀಜು, ಸ್ವಚ್ಛತೆ ಇರ್ತಿದ್ದಿಲ್ಲ, ಕ್ಲೀನೆಸ್ ಇರ್ತಿದ್ದಿಲ್ಲ ಮುಂಚೆ ಎಲ್ಲ. ಇವಾಗ ಹಂಗೇನಿಲ್ಲ, ಟೆಂಪಲ್ ಮುಂದೆಲ್ಲ ಚೆನ್ನಾಗೇ ಕ್ಲೀನೆಸ್ ಇರುತ್ತೆ. ಇಲ್ಲಿ ನದಿ ಹತ್ರ ಒಂದು ಹಾಗೆ ಇನ್ನೂ ಅಷ್ಟು ಇಂಪ್ರೂವ್ ಆಗಿಲ್ಲ. ಇದು ಇಂಪ್ರೂವ್ ಆಗೋದಿಲ್ಲ, ಯಾಕಂದರೆ ಇದು ನದಿ ಸೈಡ್ ಆದಮೇಲೆ ಎಲ್ಲರೂ ನಮಸ್ಕಾರ ಅದು ಇದು ನೀವೆಲ್ಲ ಮಾಡ್ತಿರ್ತಾರೆ. ಸೊ ಇದು ಯಾವತ್ತೂ ಕ್ಲೀನ್ ಆಗಲ್ಲ. ಇದು ಹಿಂಗೆ ನೋಡಿ, ನಮಸ್ಕಾರ ಹಾಕಿ ಇದೇ ನೋಡಿ ಗೈಸ್, ಇದು ಬ್ರಿಡ್ಜ್ ಬರುತ್ತೆ ರೈಲ್ವೆ. ಇದು ಹೊಳೆ ಮೇಲೆ, ನದಿ ಮೇಲೆ ಬ್ರಿಡ್ಜ್ ಬರುತ್ತೆ. ಇಲ್ಲಿ ಕೆಳಗೆ ನದಿ ಇರೋದು ತೋರಿಸ್ತೀನಿ ತಡಿ. ಇವಾಗ ಫಸ್ಟು ಸೋಪು, ಶಾಂಪು ತಗೊಳ್ಳೋಣ. ಇಲ್ಲಿ ಬರೀ ದೇವ್ರಿಗೆ ಕಾಯಿ ಹೊಡೆದಿರೋವೆ ಇವ್ರಿಗೆ ಲಾಭ ಫುಲ್ಲು. ಇಲ್ಲಿ ಸ್ನಾನ ಮಾಡಿಬಿಟ್ಟೋಗಿರೋ ಸೀರೆನೆಲ್ಲ ಗೋಲ್ಮಾಲ್ ಮಾಡ್ತಾರೆ. ಅಂದರೆ ಅವರು ಏನೋ ಬೇರೆ ಕಡೆ ಮಾರೋದು, ಇಲ್ಲ ಏನಾದರೂ ಬೇರೆದೇನಾದರೂ ಅದರಿಂದ ನೆಕ್ಸ್ಟ್ ಯೂಸ್ನ ಕಸದಿಂದ ರಸ ಅಂತಾರಲ್ಲ ಅದನ್ನು ಮಾಡ್ತಾರೇನೋ, ಐ ಡೋಂಟ್ ನೋ. ನೀರಿಲ್ಲ, ಅಷ್ಟೊಂದು ಏನಿಲ್ಲ ಇಲ್ಲಿ. ಗಾಯ್ಸ್, ಆ ಬ್ಯಾಗ್ನ ನಾನು ವೀಡಿಯೋ ಮಾಡೋ ಗೂಗಲ್ಲಿ ಅದು ಸೋಪು ಚೊಂಬು ತಗೊಳ್ಳುವಾಗ ಅದು ನನಗೆ ಸೈಡಿಗೆ ತಲೆ ಬಂದಿದೆ. ಸದ್ಯ ಬೇಗ ಹೋಗಿರೋದಕ್ಕೆ ಬ್ಯಾಗ್ ಸಿಕ್ತು, ಇಲ್ಲ ಅಂತಂದರೆ ಅದನ್ನು ಗೋಲ್ಮಾಲ್ ಆಗಿಬಿಟ್ಟಿರೋದು. ಆಮೇಲೆ ನಮ್ಮಮ್ಮ ಕೈಯಲ್ಲಿ ಕೇಳಿಸ್ಕೊಳಕ್ಕಾಯ್ತಿದ್ದಿಲ್ಲ ಬೈಗುಳನ. ಅಷ್ಟೊಂದು ರಶ್ಶು ಇಲ್ಲ, ಆಮೇಲೆ ತುಂಬ ನೀರಿಲ್ಲ, ಆರಾಮಾಗಿ ನೀರಾಗಿ ಆಟಾಡ್ಬೋದು. ಇಷ್ಟಿದ್ರೆ ಆಟಾಡ್ಬೋದು. ಜಾತ್ರೆ ಟೈಮಲ್ಲಿ ಗಾಯ್ಸ್ ಇಲ್ಲೆಲ್ಲ ಫುಲ್ಲು ಜನಗಳಿರ್ತವೆ. ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕೂ ಇರೋಲ್ಲ, ಕುತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ನೀರಂತರೂ ಫುಲ್ಲು ತುಂಬಿಟ್ಟಿರ್ತೈತಿ. ದಂಡಿಯಲ್ಲಿ ನಿಂತ್ಕೊಂಡು ಸುಮ್ಮನೆ ತಲೆ ಮೇಲೆ ಹಾಕೊಂಬರ್ಬೇಕಷ್ಟೇ. ಇವಾಗ ಸ್ವಲ್ಪ ಏನಾದರೂ ನೀರಲ್ಲಿ ಕುತ್ಕೊಂಡು ಆಟ ಆಡ್ತೀನಿ. ಇಲ್ಲಿ ಮೇಲೆ ಬ್ರಿಡ್ಜ್ ಮೇಲೆ ಅಲ್ಲಿ ಟ್ರೈನ್ ಹೋಗುತ್ತೆ. ನೀರು ನಾನು ಎಕ್ಸ್ಪೆಕ್ಟ್ ಮಾಡಿರೋಂಗೆ ನನಗೆ ಬೇಕಾದಷ್ಟಿದೆ. ಆರಾಮಾಗಿ ಈಜಾಡಿ, ಈಜಂತೂ ನನಗೇನು ಆಡೋಕ್ಕೆ ಬರಲ್ಲ. ಆರಾಮ್ ನೀರಲ್ಲಿ ಆಟ ಆಡ್ಬೋದು, ಮುಳುಗ್ಬೋದು. ಇಲ್ಲಿ ಕಾಲಿಗೆ ಫಿಶ್ ಇದ್ದಾವೆ ಗೈಸ್. ಇಲ್ಲಿ ಫೋನ್ ಇಟ್ಕೊಂಡು ನಾನು ಎಲ್ಲಿ ಬೀಳ್ತೀನೋ ಅನ್ನೋದೊಂದು ಭಯ, ವಿಡಿಯೋ ಮಾಡಬೇಕು ಅನ್ನೋದು ಒಂದು ಛಲ. ಫೈನಲಿ ನೀರ ಹತ್ರ ಬಂದು ಕುಂತಿದ್ದೀನಿ ಗೈಸ್. ಇದಿಷ್ಟು ನಮ್ಮ ಹಾಸ್ಪಿಟಲ್ ನದಿ ಹೊಳೆ ಏನೋ ಸ್ವಲ್ಪ ನೀರು ಹೈಟ್ ಇರಬೇಕು. ಕಂಬರಲ್ಲಿ ಚೊಂಬು
ಅಲ್ಲಿ ಇಳಿಯಕ್ಕೆ ಆಗತ್ತ ಅಲ್ಲಿ ಹೋಗಿ ಎಲ್ಲರ ಹರ್ಕಂಡ ಕೊಂಡೋಗಿ ಆಮೇಲೆ ಏ ಸೋನಿ ಅಲ್ಲಿ ಪಾಚ ಐತೆ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಾನು ಇವಾಗ ಎಸ್ ಗಾಯ್ಸ್, ನಾನು ಇವಾಗ ನೀರಲ್ಲಿ ಆಟ ಆಡಿ ಬಂದಾದ್ಮೇಲೆ ನಿಮಗೆ ಸಿಗ್ತೀನಿ. ವಾಚ್ ನೋಡಿ ಗಾಯ್ಸ್, ಮೇಲೆ ಟ್ರೈನ್ ಹೋಗ್ತಿದೆ. ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಟ್ರೈನ್ ಪಾಸ್ ಆಗ್ತಿದೆ. ಈ ವಿಡಿಯೋ ಮಾಡ್ತಿರೋದು ಏನಕ್ಕಪ್ಪ ಅಂತಂದರೆ, ಸ್ಟಾರ್ಟಿಂಗ್ ನೀರಲ್ಲಿ ಕುಂತಿರೋದಷ್ಟೇ ವಿಡಿಯೋ ಮಾಡಿ ನೀರಲ್ಲಿ ಆಟ ಆಡೋಕೆ ಹೋಗಿದ್ದೆ. ಬಟ್ ಅಲ್ಲಿ ಮಾತ್ರ ಮಸ್ತ್ ಎಂಜಾಯ್ ಮಾಡ್ತಿದ್ದೆ. ಅದನ್ನು ನಿಮಗೂ ತೋರಿಸ್ತೀನಿ, ಅದು ನನಗೂ ಮೆಮೊರಿಯಾಗಿ ಉಳಿಲಿ ಅಂತ ವಿಡಿಯೋ ಮಾಡ್ತೀನಿ. ಬನ್ನಿ ನೀವು ನೋಡಿ, ಎಂಜಾಯ್ ಮಾಡಿ. ನಮ್ಮ ಸಿಸ್ಟರ್ಸ್ ಆಲ್ರೆಡಿ ಅಲ್ಲಿ ಆಟ ಆಡ್ತಿದ್ದಾರೆ, ಬನ್ನಿ ತೋರಿಸ್ತೀನಿ. ಬಟ್ ನೀರೇನಾದ್ರು ಫೋನ್ ಏನಾರು ಕೈ ಜಾರಿ ಕೆಳಗೆ ಬಿತ್ತು ಅಂದರೆ ಮುಗೀತು. ಸ್ವಿಮ್ ಮಾಡ್ಕೊಂಡು ಬಾಲಿ ತನಕ ಸೋನಿ ಹೇಳ್ಕೊಡ್ತಾಳ ನೋಡು. ನಾನು ಹಿಡ್ಕ ಹಂಗೆ 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 ಹೊಡಿ. ಹಾಂ ಮಕ್ಕಂಡು ಹೊಡಿ. ಅಲ್ಲ ಹೊಡಿ ಹಂಗೆ, ತಡಿ ಒಂದು ಕಾಲು ಹಿಡ್ಕೊಂಡು ಹೊಡಿ. ನಾನು ಎಳಿಬೇಡ. ಹಿಡ್ಕ ಹಿಡ್ಕ, ಏನಾಗಲ್ಲ, ಹಿಡ್ಕ ಹಿಡ್ಕ ಹಿಡ್ಕ. ಸ್ಟಾರ್ಟಾ? ಹಾಂ ತಡಿಯೇ. ಒಂದು ನಿಮಿಷ ನೀರಲ್ಲಿ ಮುಳುಗಿರ್ಬೇಕು. ಮುಗಿಸ್ಕೊಂಡು ಎಷ್ಟು ತಗುತ್ತಾ ನೋಡೋಣ. ಆಯ್ತಾಯ್ತು, ಆಡು, ಏನಾಗಲ್ಲ, ಸುಮ್ಮನಿರಿ, ಹೋಗ್ಲಿ. ಸ್ವಿಮ್ ಮಾಡ್ತೀನಿ, ಮಾಡು. ಬಾ. ಬಟ್ಟಿ ಬಿಚ್ಚ, ಬಟ್ಟಿ ಬರ್ತೈತಲ್ಲಿ, ಬಟ್ಟಿ ಅದ್ದ. ಏ ಬಟ್ಟಿನ ಬಟ್ಟಿ ಬಟ್ಟಿ ಸರ್ಕಳ್ರೆ ಸಾಕ. ಫುಲ್ ಜಾಲಿ ಜಾಲಿ ಗಾಯ್ಸ್, ಜಾಲಿ ಜಾಲಿ, ಫುಲ್ ಜಾಲಿ. ಆಗಲ್ಲ, ಕೈಯಾಗ ಆಗಲ್ಲ. ಮಾಡಿ ಕೊಡಿ ನೀನು. ಸಿ ಸೊ ಗೈಸ್, ಇವಾಗ ಮುಗೀತು. ಇವಾಗ ಹೊಳಿದೆಲ್ಲ ನದಿದು ಮತ್ತೆ ನೆಕ್ಸ್ಟ್ ಸತೆ ಬಂದಾಗೇನೆ ನೆಕ್ಸ್ಟ್ ಇಯರ್. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ.
ಇಷ್ಟೊತ್ತು ಆಟ ಆಡಿ ನೀರು ಬಿಟ್ಟು ಹೋಗಿ ಬೇಜಾರಾಗುತ್ತೆ. ಬಟ್ ಈ ಬಿಸಿಲು ನೋಡಿದರೆ ಫಸ್ಟ್ ಹೋಗ್ಬೇಕನ್ಸುತ್ತೆ. ಈ ದೇವ್ರು ಬಂದುಬಿಟ್ಟು ಇದೇ ನದಿ ಹತ್ರನೇ ಇರೋದು. ಇದ್ರ ಸ್ಟೋರಿ ಏನು ಅಂತಂದರೆ, ನಮ್ಮ ಟ್ರೈನಿಂದ ಹಾರಿದಾಗ ಹೆಜ್ಜೆ ಗುರುತು ಬಿದ್ದಿರೋ ಜಾಗ ಇದು. ಅದಕ್ಕೆ ಇದನ್ನು ಪಾದರಕ್ಷದು ದೇವಸ್ಥಾನ ಮಾಡಿದ್ದಾರೆ, ತೋರಿಸ್ತಿದ್ದಾರೆ. ಬಂದು ಸರ್ಬತ್ ಮಾಡಿ ಎಲ್ಲರಿಗೂ ಜಾಸ್ತಿ ಒಂದು ಮಾರು ಹೂ ತಗೊಳ್ತಿ, ಹೂ ಹಾಕ್ತಾವಲ್ಲಿ ಯಾಕೆ ಖುಷಿ ಹಾಕಿ ಕೈಗೆ ಹೂ ಹೂವಿನದ ನಂದೆಲ್ಲ ಗಾಯ್ಸ್, ಇವಾಗ ಡೈರೆಕ್ಟ್ ದೇವರ ದರ್ಶನಕ್ಕೆ ಹೋಗಲ್ಲ. ರೂಮಿಗೆ ಹೋಗ್ಬಿಟ್ಟು ರೂಮಲ್ಲಿ ಲಗೇಜು ಅಂದರೆ ವ್ಯಾರಂಟಿ ಬ್ಯಾಗ್ ರೂಮಿಗೆ ಹೋಗ್ಬಿಟ್ಟು ರೂಮಿಗೆ ಬ್ಯಾಗು ಕವರೆಲ್ಲ ಇಟ್ಬಿಟ್ಟು ಹೋಗೋದು ದೇವಸ್ಥಾನಕ್ಕೆ. ಮತ್ತು ಅವನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋದು ಇನ್ನೂ ಸುಸ್ತಾಗುತ್ತೆ. ಸೊ ಅವನ್ನೆಲ್ಲ ಇಟ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಹೋಗ್ತೀವಿ. Let's see. ಏನಮ್ಮ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆಯಲ್ಲ. ಹಾಂ, ಗೈಸ್ ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ವಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗೋದು. ಬನ್ನಿ ಗೈಸ್, ಇವಾಗ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಮತ್ತೆ ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ, ನೋಡಿ ನೀವು. ರಿಯಲ್ ಜಾತ್ರೆ ಅಂದರೆ ಇದು ನೋಡಿ ಗೈಸ್, ಬಿಸಿಲಲ್ಲಿ ಇದೆ ರಿಯಲ್ ಜಾತ್ರೆ. ಆ್ಯಕ್ಚುಲಿ ನಿನ್ನೆ ಫ್ರೈಡೇ ಎಷ್ಟೊಂದು ಜನ ಇದ್ರು, ಇವಾಗ ಅಷ್ಟೊಂದು ಜನ ಇಲ್ಲೇ ಇಲ್ಲ. ಎಲ್ಲರೂ ಅಡುಗೆ ಮಾಡಿಕೊಂಡು ಎಲ್ಲ ಖಾಲಿ ಮಾಡಿ ಹೋಗ್ತಿದ್ದಾರೆ. ಈ ಬಿಸಿಲಿಗೆ ಬಂದ್ರೆ ಊರಿಗೆ ಹೋಗ್ಬೇಕು ಅನಿಸ್ತದೆ. ನೆರಳಾಗಿದ್ದರೆ ಇಲ್ಲೇ ಇರೋಣ ಅನಿಸ್ತದೆ, ನೀರಲ್ಲಿದ್ದರೆ ನಿಜ ಇಲ್ಲೇ ಇರ್ಬಿಡೋಣ ಅನಿಸುತ್ತೆ. ಗೈಸ್, ನನಗಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದು, ಸಾಕಾಗ್ಬಿಟ್ಟಿದೆ. ದೇವ್ರ ದರ್ಶನ ಒಂದು ಮುಗಿದ್ರೆ ಸಾಕು ಅಂತಿದ್ದೀನಿ. ದೇವ್ರ ದರ್ಶನ ಒಂದು ಮುಗಿಬಿಟ್ರೆ 90% ಎಲ್ಲ ಮುಗ್ದಂಗೆ ಅಪ್ಪ. ಈ ಬಿಸಿಲಲ್ಲಿ ಇಲ್ಲಿರೋಕ್ಕಾಗಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೀ ಆ್ಯಂಡ್ ಸಪೋರ್ಟಿಂಗ್ ಮೀ. ಬಾಯ್.